ಎಲ್ಲಾ ವೃತ್ತಿಗಳಿಗಿಂತ ಮುಂದಿನ ದಿನಮಾನಗಳಲ್ಲಿ ರೈತ ಯಾರಿರ್ತಾನೋ ಅವನೇ ಈ ದೇಶದ ಉತ್ತಮ ಪ್ರಜೆ ಆಗ್ಲಿಕ್ಕೆ, ಅವನಿಗೆ ಗೌರವ ಹೆಚ್ಚು ಸಿಕ್ಕುವಂತದ್ದು, ಸ್ಥಾನಮಾನ ಸಿಕ್ಕುವಂತದ್ದು ಮುಂದಿನ ದಿನಮಾನಗಳಲ್ಲಿ ರೈತರಿಗೆ. ರೈತರೇ, ನೀವು ನಿಮ್ಮ ವೃತ್ತಿಯನ್ನ ಯಾವತ್ತು ಕೀಳಾಗಿ ಕಾಣ್ಬೇಡಿ. ಅದಕ್ಕೆ ಬಸವಣ್ಣ ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಅಂತ ಕರೆದಿದ್ದು. ಅದಕ್ಕೆ ಒಕ್ಕಲಿಗ ಮುದ್ದಣ್ಣನು ಸಹ ಸಾಕ್ಷಿ ಆಗ್ತಾನೆ. ಯಾಕೆಂದ್ರೆ ಒಕ್ಕಲು ಮಾಡಿ ಶರಣ ಅಂತ ಅನಿಸ್ಕೊಂಡಂತ ಇತಿಹಾಸ ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ರೈತರು ತಮ್ಮ ವೃತ್ತಿಯನ್ನ, ಶ್ರೇಷ್ಠವಾದ ವೃತ್ತಿಯನ್ನ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಅನ್ನದಾತ ಅಂತ ಹೇಳ್ತಾರೆ. ನಿಮ್ ಬಗ್ಗೆ ನೀವ್ ಯಾವತ್ತೂ ಕೇವಲವಾಗಿ ಕಾಣಬೇಡಿ, ಗೌರವಿತವಾಗಿ ಕಾಣಿ. ರೈತರೆಲ್ಲರೂ ಒಗ್ಗಟ್ಟಿನಿಂದ ಒಂದು ಸಾವಯವ ಕೃಷಿ ಮಾಡಲು ಸಂಕಲ್ಪ ಮಾಡಿ. ಈ ಭೂಮಿ ತಾಯಿ ನಮ್ಗೆ ಅನ್ನ ಕೊಡೋಳು, ಮುಂದೆ ಬಂಜಿ ಆಗ್ಬಿಟ್ರೆ ನಾವೆಲ್ರಿ ಅನ್ನ ತಿನ್ಬೇಕು. ರೈತರು ಮಾರ್ಕೊಂಡು ಸಿಟಿ ಸೇರಿದ್ದಾರೆ, ಇನ್ನೊಬ್ಬರ ಹತ್ರ ಎಲ್ಲರಿಗೂ ಭಿಕ್ಷೆ ಕೊಡ್ತಿದ್ದಂತ ರೈತರು ಇವತ್ತು ಭಿಕ್ಷೆ ಬೇಡೋ ಪರಿಸ್ಥಿತಿಗಳು ಎಷ್ಟೋ ಕಡೆ ನಿರ್ಮಾಣ ಆಗಿದೆ. ಹಾಗಾಗಿ ಭೂಮಿ ತಾಯಿನ ಉಳಿಸೋದ್ರಲ್ಲಿ ರೈತರು ಮಕ್ಕಳು ಮುಂದಾಗಬೇಕು. ಯಾವುದೇ ಕಾರಣಕ್ಕೂ ಆಸ್ತಿನ ಕಳ್ಕೋಬೇಡಿ. ನಿಮ್ಮ ಭೂಮಿಗೆ ಅಮೃತ ಹಾಕಿ, ಅಮೃತವನ್ನೇ ಬೆಳೀರಿ, ಅಮೃತವನ್ನೇ ಕೊಡಿ. ನೀವು ಅಮೃತವಂತರಾಗ್ತೀರಾ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ.